ಒಳ ಮೀಸಲಾತಿ ಜಾರಿಗೆ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರು ಎಂದು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಅಂತ ಶ್ಯಾಮ್ ನಾಟಿಕರ್ ಅವರು ತಿಳಿಸಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಲಗೈ ಹಾಗೂ ಎಡಗೈ ಸಮುದಾಯಕ್ಕೆ 6% ಮೀಸಲಾತಿ ನೀಡಿದ್ದು ಬಹಳಷ್ಟು ಖುಷಿಯಾಗಿದೆ. ಅನೇಕರ ಹೋರಾಟಗಾರರಿಂದ ಈ ಪ್ರತಿಫಲ ಸಿಕ್ಕಿದೆ ಎಂದು ಹೇಳಿದರು. ಇಡೀ ರಾಜ್ಯದಲ್ಲಿ ಅದು ಮುಖ್ಯವಾಗಿ ಗುಲ್ಬರ್ಗ ಜಿಲ್ಲೆಯಿಂದ ಅನೇಕ ಹೋರಾಟಗಾರರು ನಮ್ಮ ಮಾಜಿ ಮಂತ್ರಿಗಳಂಥ ಜಿ ರಾಮಕೃಷ್ಣ ಗುಂಡಪ್ಪ ಕುರ್ವಾರ್ ಅವರು, ಮಾಪಣ್ಣ ಹದ್ನೂರವರು, ಕೆ ಬಿ ಶಾಣಪುರ ಅನೇಕ ಹೋರಾಟರು ಅವರ ಮಾರ್ಗದರ್ಶನದಲ್ಲಿ ಸುಮಾರು 35 ವರ್ಷ ಅನೇಕ ನನ್ನ ಸಂಘಟಿದಂಥ ಗೋಪಾಲ್ ಕಟ್ಟಿಮನವರು, ನಾಗೇಶ್ ಅವರು, ದೊಡ್ಡಮನಿಯವರು, ಈ ಕಡೆ ರಾಜು ವಾಡೇಕರ ಮತ್ತು ಪ್ರದೀಪ್ ಅವರು, ವಿಜಯಕುಮಾರ್ ಅಡ್ಕಿಯವರು ಮತ್ತು ಭಾಷಿಯವರು ಮತ್ತು ಅನೇಕ ಇಲ್ಲಿ ನಗರದ ಎಲ್ಲ ಯುವಕರು ಹೋರಾಟಗಳಿಂದ ಇವತ್ತೊಂದು ರಾಜ್ಯದ ಮುಖ್ಯಮಂತ್ರಿಗಳು ಒಂದು ನಾಗಮೋಹನ್ ದಾಸ ವರದಿ ಪ್ರಕಾರ ಎಡಗೈ ಸಮುದಾಯಕ್ಕೆ 6 ಮತ್ತು ಬಲಗೈಗೆ 6 ಮತ್ತು ಉಳಿದ 59 ಜಾತಿಗಳಿಗೆ 5 ಅಂತೇಳಿ 17% ಎಲ್ಲರಿಗೂ ಸಮಾವೇಶ. ಅದಕ್ಕೆ ಇಡೀ ಕರ್ನಾಟಕ ರಾಜ್ಯದ ಮಾದಿಗರ ಒಕ್ಕೂಟ ಸಮನ್ವಯ ಸಮಿತಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗೆ ಕೃತಜ್ಞತೆ ಸಲ್ತಾ ಇದ್ದೀವಿ. ಸುಮಾರು 30 ವರ್ಷಗಳಿಂದ ಅನೇಕ ಹೋರಾಟಗಳ ಮತ್ತು ಈಗಾಗಲೇ ಗುಲ್ಬರ್ಗ ಜಿಲ್ಲೆ ಅನೇಕ ಬತ್ತಲೆ ಮೆರವಣಿಗೆಗಳು, ಬೆಂಗಳೂರು ಚಲೋ, ಹುಬ್ಬಳ್ಳಿ ಚಲೋ ಅನೇಕ ಹೋರಾಟಕ್ಕೆ ಎಲ್ಲ ಸಮುದಾಯದರು ಈ ಮಾದಿಗರ ಬಗ್ಗೆ ಅನುಕಂಪ ತೋರಿಸಿ ಎಲ್ಲ ಪ್ರತಿಭಟನೆಗೆ ಸಹಕಾರ ಕೊಟ್ಟಿದ್ದಾರೆ. ಈ ಜಿಲ್ಲೆಯಲ್ಲಿರುವಂಥ 9 ತಾಲೂಕುಗಳಲ್ಲಿ ಎಲ್ಲ ತಮ್ಮ ವಿತೌಟ್ ಯಾವುದೇ ಜಾತಿನೊಳಗೆ ಅನೇಕ ಸ್ವರ್ಣಿಸುವುದಕ್ಕೆ ನಮಗೆ ಈ ಹೋರಾಟಕ್ಕೆ ಬೆಂಬಲ ತೋರಿಸ್ಯಾರ. ಮೇಲಾಗಿ ಎಲ್ಲ ಪತ್ರಿಕೆದವರು ಈ ಸಮುದಾಯದ ಬಗ್ಗೆ ಕಳ್ಕಳಿಟ್ಟು ಇವ್ರ ಬಗ್ಗೆ ಅನೇಕ ಪತ್ರಿಕೆಗಳಲ್ಲಿ ಬರೆದು ಇವರಿಗೆ ಅನ್ಯಾಯ ಆಗ್ಯದ, 30-40 ಇವ್ರ ಹೋರಾಟಗಳಿಗೆ ಅನ್ಯಾಯ ಆಗ್ಯದ, ಇದು ನ್ಯಾಯ ಸರಿಪಡಿಸ್ಬೇಕಂತೇಳಿ ಆವಾಗ SM ಕೃಷ್ಣ ಸರ್ಕಾರನಾಗ ಸದಾಶಿವ ಆಯೋಗ ಕಮಿಷನ್ ಮಾಡಿದ್ರು. ಆಮೇಲೆ ನಾಗಮೋಹನ್ ದಾಸ ಕಮಿಷನಿ, ಆಮೇಲೆ ಯಡಿಯೂರಪ್ಪ ಸರ್ಕಾರ ಇದ್ರಾಗ ಬಸವರಾಜ ಬೊಮ್ಮಾಯಿ ಸರ್ಕಾರದಾಗ AG ಮಧುಸ್ವಾಮಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿ ಎಲ್ಲ ಜಾತಿಗೆ 15 ಅಂತ ರಿಸರ್ವೇಷನ್ ಇದ್ದದ್ದು 17 ಮಾಡಿದ್ರು. 17 ಪ್ರಕಾರ ಎಲ್ಲರಿಗೆ ಒಂದು 6.5, 5.5 ಮತ್ತು ಉಳಿದ 4.5 ಮಾಡಿದ್ರು. ಅದು ಆದಮೇಲೆ ಸರ್ಕಾರ ವ್ಯವಸ್ಥೆ ಬಿದ್ದ ಮೇಲೆ ಮತ್ತು ಕಾಂಗ್ರೆಸ್ ಸರ್ಕಾರ ಬಂದಾಗ 5 ಗ್ಯಾರಂಟಿ ಆದ ನಂತರ 6ನೇ ಗ್ಯಾರಂಟಿ ಒಳ ಮೀಸಲಾತಿ ನನ್ನ ಗ್ಯಾರಂಟಿ ಅಂತ ಹೇಳಿದಂಥ ಹೆಗ್ಗಳಿಕೆ ಆದ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ಕಾರ ಅದನ್ನು ನುಡಿದಂತೆ ನಡೆದಾರ. ಆ ನಡೆದ ಪ್ರಕಾರ ಒಂದು ನಾಗಮೋಹನ್ ದಾಸ್ ಇವತ್ತಿನ ಪ್ರಕಾರ ಅನೇಕ ಒಂದು 5 ಗುಂಪು ಮಾಡಿದ್ದನಾಗ್ಬೋದು. ಆದರೆ ಅನೇಕ ಒತ್ತಡಗಳ ಅಥವಾ ಏನೋ ಟೆಕ್ನಿಕಲ್ ಪ್ರಾಬ್ಲಮಿಂದ ಎಡಗೈ ಸಮುದಾಯಕ್ಕೆ 6, ಬಲಗೈಗೂ 6 ಮತ್ತು 5ರಂತೆ ಉಳಿದ 59 ಜಾತಿಗೆ ಮಾಡಿ ಒಂದು ಒಳ್ಳೆಯ ಸಂದೇಶ ಈ ರಾಜ್ಯದ ಅನೇಕ ಮಾಡಿದಂಥ ಅನೇಕ ಹೋರಾಟಗಾರರಿಗೆ ಒಂದು ಸಂತೋಷ ಸುದ್ದಿ ಕೊಟ್ಟಿದ್ದಾರೆ. ಅದು ಗುಲ್ಬರ್ಗ ಒಕ್ಕೂಟದಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಎಲ್ಲ ಸದಸ್ಯರಿಗೂ ಇದಾಗ ಅನೇಕ ಇವತ್ತು ಮುನಿಯಪ್ಪ ಸಾಹೇಬರು ಇದ್ದಾರೆ, RB ತಿಮ್ಮಾಪುರ ಇದ್ದಾರೆ, ಆಂಜನೇಯ ಸಾಹೇಬರು ಇದ್ದಾರೆ ಮತ್ತು ಬೇರೆ ಬೇರೆ ಎಲ್ಲ ಜಿಲ್ಲೆಯಲ್ಲಿರುವಂಥ ಕ್ಯಾಬಿನೆಟ್ ಎಲ್ಲ ಸದಸ್ಯರಿಗೂ ಗುಲ್ಬರ್ಗ ಸಮನ್ವಯ ಸಮಿತಿಯಿಂದ ಉತ್ಪೂರ್ವಕ ಕೃತಜ್ಞತೆ ಹೇಳ್ತೈತಿ. ಅದಕ್ಕೆ ಈ ಸುದ್ದಿಗೋಷ್ಠಿಯಲ್ಲಿ ರಾಜು ವಾಡೇಕರ್ ಹಾಗೂ ಗೋಪಾಲರಾವ್ ಕಟ್ಟಿಮನಿ ಸೇರಿದಂತೆ ಪ್ರದೀಪ್ ಅವರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಸಿಗಬೇಕಾಗಿತ್ತು, 7% ಕೊಡಲಿಲ್ಲ. ಅವರಿಗೆ 5% ಸಿಗಬೇಕಾಗಿತ್ತು, ಅವರಿಗೆ 6% ಕೊಟ್ಟಿದ್ದಾರೆ. ಇದು ಭಾಳ ನಮಗೆ ಸ್ವಲ್ಪ ನೋವು ತಂದಿದೆ. ಭಾಳ ವರ್ಷದಿಂದ ಹೋರಾಟ ಮಾಡಿವಿ ಅಂಥೇಳಿ ಇದು 6 ಒಪ್ಕೋಕ್ಕೂ ತಯಾರಿದ್ದೀವಿ, ಹಂಗೇನಿಲ್ಲ. ಬಟ್ ಯಾರು ಹೋರಾಟ ಮಾಡಿದವರಿಗೆ ಪ್ರತಿಫಲ ಸಿಕ್ಕಿಲ್ಲ, ಯಾರು ಹೋರಾಟ ಮಾಡಿಲ್ಲ ಅವರಿಗೆ ಬೆನಿಫಿಟ್ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ 35 ವರ್ಷದಿಂದ ಎಲ್ಲ ಸಂಘಟನೆಗಳು, ಎಲ್ಲ ಹಿರಿಯರು ಎಲ್ಲ ಹೋರಾಟ ಜೈಲಿಗೆ ಹೋದರು, ಸತ್ತೋದ್ರು. ಒಂದು 15 ಜನ ಈ ಇದರಲ್ಲಿ ತೀರ್ಕೊಂಡಿರೋದು ನಮ್ಮ ಸಮಾಜದವರು, ಮಾದಿಗ ಸಮಾಜ. ಇಷ್ಟೆಲ್ಲ ತೀರ್ಕೊಂಡ ಮೇಲೆ ನಮಗೆ ಹೆಚ್ಚಿಗೆ ಸಂಖ್ಯೆಯಲ್ಲಿ ನಾವಿದ್ದೀವಿ ನಂಬರ್ 1. ಅದೂ ನಂಬರ್ 1 ಇಲ್ಲ ನೀವು ಅಂತೇಳಿ ತೆಗೆದು ಏನೋ ಯಾರೋ ಕಾರಣದ ಕೈಗಳು ಅಡ್ಡಾಕಿ ಅವು ಆಂಧ್ರ, ದ್ರಾವಿಡ, ಕರ್ನಾಟಕದ ಆದಿ ಇಂಥವೆಲ್ಲ ಅವಕ್ಕೆ ಜಾಯಿಂಟ್ ಮಾಡಿಕೊಂಡು ಬರಾಬರಿ ಈಕ್ವಲ್ನಾಗ ಇದ್ದೀವಿ, ನಾವೇ ಹೆಚ್ಚಿಗಿದ್ದೀವಿ ಅಂತ ತೋರಿಸೋದು ಒಂದು ಕೆಲಸ ಮಾಡಿದ್ದಾರೆ. ಅದು ಎಲ್ಲರಿಗೂ ತಮಗೂ ಗೊತ್ತಿರ್ಬೋದು ವಿಷಯ. ಈ ಮಾದಿಗ ಸಮಾಜನಾಗ ಯಾರು ಹೋರಾಟ ಮಾಡಿದ್ದಾರೆ, ಇದ್ರ ಬಗ್ಗೆದಾಗ ಯಾರು ಹೆಚ್ಚಿನ ಸಾವು ಅಪ್ಪಿದ್ದಾರೆ, ಯಾರಿಗೆ ಏನೇನು ಪ್ರಾಬ್ಲಮ್ ಆಗ್ಯಾವ ಅಂಬಂದು ನಿಮ್ಮ ಪತ್ರಿಕಾದವ್ರಿಗೂ ಗೊತ್ತದ. ಇದು ಹೋರಾಟ ಮಾಡಲಾರ್ದೆ ಬೆನಿಫಿಟ್ ತೊಗೊಂಡವ್ರು ಯಾರಂತೂ ನಿಮಗೆ ಮೊನ್ನೆ ಗೊತ್ತಾಗಿದೆ. ದಯಮಾಡಿ ಮುಂದಿನ ದಿನಗಳಲ್ಲಿ ಈಗಂತೂ ಸಂತೋಷ ಆಗಿದ್ದೀವಿ. ಈಗ ಒಳ ಮೀಸಲಾತಿ ಘೋಷಣೆ ಮಾಡಿದರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ನಮ್ಮ ಮಾದಿಗ ಸಮಾಜ ವತಿಯಿಂದ ಧನ್ಯವಾದ ಹೇಳ್ತೀವಿ. ಅವರಿಗೆ ಮತ್ತು ಎಲ್ಲ ಕ್ಯಾಬಿನೆಟ್ ಏನು ಮಾಡಿದ್ದಾರೆ ಎಲ್ಲ ಮಂತ್ರಿಗಳಿಗೆ ನಾವು ಅವ್ರಿಗೂ ಧನ್ಯವಾದ ಹೇಳ್ತಾ, ಹಾಗೆ ಈಗ ಎಷ್ಟು ಬಂದ ಮುಂದೆ ಹೋರಾಡೋದಂತೂ ನಮಗೆ ಚಾಲೂನೇ ಇದೆ, ಹೋರಾಡೋದಂತೂ ಬಿಡಲ್ಲ.
ಮತ್ತು ಇನ್ನೊಂದು ಪರ್ಸೆಂಟ್ ಸಲುವಾಗಿ ನಾವು ಆಡ್ತೀವಿ. ದಯವಿಟ್ಟು ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಸ್ವಲ್ಪ ಸ್ವಲ್ಪ ಕಬಿ ಖುಷಿ ಕಬಿ ಘಮ್. ಎಲೆಕ್ಟ್ರಾನಿಕ್ ಮತ್ತು ಪ್ರಿಂಟ್ ಮೀಡಿಯಾ ಎಲ್ಲ ಗೆಳೆಯರಿಗೆ ನಮಸ್ಕಾರಗಳು. ಇವತ್ತು ಗುಲ್ಬರ್ಗಾದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಯನ್ನು ಗಮನದಲ್ಲಿಟ್ಟುಕೊಂಡು ಮಾದಿಗ ಸಮಾಜದ ಹೋರಾಟವನ್ನು ತೆಗೆದುಕೊಂಡು ಸುಮಾರು 30 ವರ್ಷಗಳ ಕಾಲ ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಆಯೋಗಗಳ ರಚನೆ ಆದವು. ಇಲ್ಲಿ SM ಕೃಷ್ಣ ಅವರಿದ್ದಾಗ ಅದು ಕಾಂಗ್ರೆಸ್ ಸರ್ಕಾರದಲ್ಲೇ ಆಯೋಗಗಳ ರಚನೆ ಆಗಿರ್ತಕ್ಕಂಥ ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೀನಿ. SM ಕೃಷ್ಣ ಆಗಿರ್ಬೋದು, ಧರ್ಮಸಿಂಗ್ ಆಗಿರ್ಬೋದು, ಆಮೇಲೆ ಅದಕ್ಕೆ ಕ್ರೋಢೀಕರಿಸಿ ಹಣ ಕೊಟ್ಟಿರ್ತಕ್ಕಂಥ ಯಡಿಯೂರಪ್ಪನವರಾಗಿರ್ಬೋದು, ಆಮೇಲೆ ಮಾಧುಸ್ವಾಮಿ ಕಮಿಟಿ ಆಯಿತು. ಆಮೇಲೆ ಏನಪ್ಪ ಅಂತಂದರೆ ಇವತ್ತು ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತಾವೇ ಮುತುವರ್ಜಿ ವಹಿಸಿ ಏನು ನಾಗಮೋಹನ್ ದಾಸ್ ಅವ್ರ ವರದಿ ಆಯೋಗ ಏನು ರಚನೆ ಮಾಡಿದ್ರು ಅಂಥ ಸಂದರ್ಭದಲ್ಲಿ ಇವತ್ತು ಡಾಟಾ ಕಲೆಕ್ಟ್ ಮಾಡಲಾರ್ದೆ ಇವತ್ತು ಮೀಸಲಾತಿ ಕೊಡ್ಲಿಕ್ಕಾಗಲ್ಲ. ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ ನಿರ್ದೇಶನ ಕೊಟ್ಟಿದೆ. ಆಯಾ ರಾಜ್ಯಗಳಿಗೆ ತನ್ನದೇ ಆದಂಥ ಅಧಿಕಾರ ಇದೆ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅನ್ನುವಂಥ ಆದೇಶ ಬಂದಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಯೋಗವನ್ನು ರಚನೆ ಮಾಡ್ತಾರೆ. ಆಯೋಗದ ಅಧ್ಯಕ್ಷರಾಗಿ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ N ನಾಗಮೋಹನ್ ದಾಸ್ ಅವರನ್ನು ಆಯೋಗದ ಅಧ್ಯಕ್ಷರಾಗಿ ಮಾಡ್ತಾರೆ. ಈ ಆಯೋಗದ ವರದಿ ಕೊಡ್ಲಕ್ಕೆ ಭಾಳಷ್ಟು ಸಮಯಾವಕಾಶ ತಗೊಂಡ್ರೂ ಕೂಡ ಈ ರಾಜ್ಯದಲ್ಲಿ ಒಂದು ಕಡೆ ವಾಡೇಕ ಅವರು ಹೇಳ್ದಂಗೆ ಮೊದಲನೇದಾಗಿ ಸಿಹಿಯನ್ನು ಸ್ವೀಕರಿಸ್ತಿದ್ದೇವೆ ನಾವು, ಎರಡನೇದಾಗಿ ಎಲ್ಲೋ ಕೈ ಆಗ್ತಾಯಿದೆ ಅಂತಕ್ಕಂಥ ಕೂಡ ನಾನು ಭಾಸ ವ್ಯಕ್ತಪಡಿಸ್ತಾ ಇದ್ದೀನಿ. ಕಾರಣ ಇಷ್ಟೇ, ಯಾವ 30 ವರ್ಷಗಳ ನಿರಂತರವಾಗಿ ಹೋರಾಟ ಮಾಡ್ದೇವಿ ನೋಡ್ರಿ. ಬೆಳಗಾವದಲ್ಲಿ ಬೆತ್ತದ 8, ಹುಬ್ಬಳ್ಳಿಯಲ್ಲಿ ಸತ್ತಾವೋ 8 ಅಂತ. ಬೆಳಗಾವಿನಲ್ಲಿ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಮ್ಮ ಸಮುದಾಯದವರು ಪೆಟ್ಟುಗಳನ್ನು ತಿಂದೇವಿ. ಆಮೇಲೆ ಹುಬ್ಬಳ್ಳಿಯಲ್ಲಿ ಏನು ಸಮಾವೇಶ ಆಯಿತು ಅದಕ್ಕೆ ಸಿದ್ದರಾಮಯ್ಯನವರೇ ಬಂದಿದ್ದರು. ಅವತ್ತು ಬರುವಂಥ ಸಂದರ್ಭದಲ್ಲಿ ರಸ್ತೆ ಅಪಘಾತದಲ್ಲಿ ನಮ್ಮ ಸಮಾಜದವ್ರು 8 ಮಂದಿ ಸತ್ತು ಹೋದರು. ಅದಕ್ಕೆ ಇವತ್ತು ಅವ್ರಿಗೆ ಮೊದಲನೇದು ಈ ಸಿಹಿಯನ್ನು ಈ ಏನು ಜಯ ಸಿಕ್ಕಿದೆ ಅವ್ರಿಗೆ ನಾನು ಸಮರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗಾಗಿ ಬೆತ್ತದ 8, ಹುಬ್ಬಳ್ಳಿಯಲ್ಲಿ ಸತ್ತ ಅವರು ಏನು ಹೇಳಿದ್ದಾರೆ. ಸೊ ಇವತ್ತಿನ ದಿವಸ ಒಳ ಮೀಸಲಾತಿ ಅಂದರೆ ತಲೆಯಲ್ಲಿ ಬರೋದು ಫಸ್ಟು ಮಾದಿಗರು ಅಂಥೇಳಿ. ಯಾಕಂದರೆ ಇದು ಒಳ ಮೀಸಲಾತಿ ಎಲ್ಲ ದಲಿತರಿಗೂ ಒಂದು ಒಳ್ಳೆ ಒಳ ಮೀಸಲಾತಿ ಆದರೆ ಇದು ಸಲುವಾಗಿ ಹೋರಾಡ್ತಾ ಬಂದು ಇದು ಸಲುವಾಗಿ ಮನೆಗಳಲ್ಲಿ ಬಿಟ್ಟು ಬೆಂಗಳೂರಲ್ಲಿ ಹೋಗಿ ಸ್ಟ್ರೈಕ್ ಮಾಡಿ ಸರ್ಕಾರಕ್ಕೊಂದು ಬಿಸಿ ಮುಟ್ಟೋ ಮುಖಾಂತರ, ಹುಬ್ಳಿಯಲ್ಲಿ ಸಮಾವೇಶ ಮಾಡೋ ಮುಖಾಂತರ, ಆಮೇಲೆ ಬೆಳಗಾವಲ್ಲಿ ಎಲ್ಲೆಲ್ಲಿ ಮಿನಿಸ್ಟ್ರುಗಳು ಬಂದರು ಅಲ್ಲಿ ಹೋಗಿ ಕಪ್ಪು ಬಾವುಟ ತೋರಿಸಿ ಸರ್ಕಾರದ ಮೇಲೆ ಒತ್ತಡ ಹೇರಿಸುವ ಮುಖಾಂತರ ಇವತ್ತಿನ ದಿವಸ ಏನು ಒಳ ಮೀಸಲಾತಿ ಜಾರಿಗೆ ಆಗ್ತಾಯಿದೆ. ಈಗ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಆಗುತ್ತೆ ಎಲ್ಲ ಒಳ ಮೀಸಲಾತಿ ಜಾರಿಗೆ ಪೂರ್ತಿಯಾಗಿ. ಇದು ಸರ್ಕಾರ ಮಾಡಿದ್ದಾರೆ ಅನ್ನೋಕ್ಕಿಂತ ಮಾದಿಗರು ತಗೊಂಡಿದ್ದಾರೆ ಅನ್ನೋದು ಒಳ್ಳೆಯದು ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಒಂದು 15 ದಿವಸ 20 ದಿವಸ ಒಂದು ತಿಂಗಳಲ್ಲಿ ಧರಣಿ ಕೂತು ಇದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಿ ತೊಗೊಂಡಂಥ ಒಳ ಮೀಸಲಾತಿ ಅಲ್ಲ ಇದು. ಸತತವಾಗಿ 30-35 ವರ್ಷಗಳಿಂದ ಏನು ಹೋರಾಟ ಮಾಡಿ ನಾವು ಈ ಒಳ ಮೀಸಲಾತಿ ಜಾರಿಗೆ ಆಗ್ತಾಯಿದೆ ಈಗ. ಸೊ ಇದು ಒಂದು ಮಾದಿಗರ ಜಯ ಅಂತ ನಾವು ಹೇಳ್ಕೋಬೇಕಾಗುತ್ತೆ. ಯಾಕಂದರೆ ಒಂದು ವರ್ಷ 2 ವರ್ಷದಲ್ಲಿ ಮಾಡಿದ ಸರ್ಕಾರ ನಮ್ಮ ಕೂಗನ್ನು ಕೇಳಿ ಈ ಒಳ ಮೀಸಲಾತಿ ಜಾರಿಗೆ ಮಾಡಿದರೆ ಮಾದಿಗರ ಕೂಗನ್ನು ಕೇಳಿ ಅದಕ್ಕೆ ಸ್ಪಂದಿಸಿದ್ದಾರೆ ಅಂತ ನಾವು ಅನ್ಬೋದು ಅಂಥೇಳಿ. ಬಟ್ ಆದರೆ ಇದು 30-35 ವರ್ಷದಿಂದ ಇಷ್ಟು ಏನದು ಒಳ ಮೀಸಲಾತಿ ಜಾರಿಗೆ ಮಾಡೋಕ್ಕೆ ಇಷ್ಟು ಲೇಟ್ ಆಯ್ತಲ್ಲ. ಸೊ ಇದು ನಮಗೇನೋ ಒಂದು ಹರ್ಷ ತಂದಿದೆ ಈಗ. ಸೊ ಅದ್ರ ಸಲುವಾಗಿ ನಾವು ಕಾಂಗ್ರೆಸ್ ಸರ್ಕಾರದ ಏನು ಕರ್ನಾಟಕ ಸರ್ಕಾರ ಇದೆ ಅದಕ್ಕೊಂದು ಧನ್ಯವಾದಗಳನ್ನು ಹೇಳ್ತೇವೆ. ಹಾಗೆ ಇನ್ನೊಂದು ಜೊತೆಗೆ ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಸರ್ಕಾರ ಏನು ನಮ್ಮದು ಕರ್ನಾಟಕದಲ್ಲಿದೆ ಈಗ ನಾವು ದಲಿತರ ಪರವಾಗಿ ಇದ್ದೀವಿ ಅಂತ ಹೇಳ್ತೀವಿ. ಸೊ ತಮ್ಮಲ್ಲಿ ಕೇಳ್ಕೋದೇನೆಂದರೆ ಬರೀ ದಲಿತರಲ್ಲಿ ಒಂದು ಪರ್ಟಿಕ್ಯುಲರ್ ಜಾತಿಗೆ ಎತ್ತಿಡಿಬಾರ್ದು ಅಂತೇಳಿ ತಮ್ಮ ಹತ್ರ ನಾವು ಕೇಳ್ಕೊತೀವಿ. ಯಾಕಂದರೆ ದಲಿತರಲ್ಲಿ 101 ಜಾತಿ ಇದೆ, ಎಲ್ಲ ಜಾತಿಗಳಿಗೆ ಎತ್ತಿಡಿಬೇಕು ತಾವು. ಬರೀ ಒಂದು ಪರ್ಟಿಕ್ಯುಲರ್ ಜಾತಿಗೆ ಒಲವಾಗಬಾರ್ದು ಅಂತೇಳಿ ನಮ್ಮಲ್ಲಿ ಒಂದು ಕಿವಿ ಮಾತು. ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದಗಳು. ಕೇತಕಿ ಡೆವಲಪರ್ಸ್, ನಿಮ್ಮ ಕನಸಿನ ಮನೆಗಾಗಿ ಜಾಗ ಹುಡುಕ್ತಿದ್ದೀರಾ?
ಕಲಬುರಗಿ ನಗರದಲ್ಲಿ ಕೇತಕಿ ಡೆವಲಪರ್ಸ್ನಿಂದ ಅತಿ ಉತ್ತಮವಾದ ಕೊಡುಗೆ. ಕಲಬುರಗಿ ಕೆಸರಟಗಿ ಪೊಲೀಸ್ ಟ್ರೈನಿಂಗ್ ಸೆಂಟರ್ ಹತ್ತಿರ ಹಾಗೂ ಕಣತಾಳ ಗ್ರಾಮದ ಹತ್ತಿರ ಜಿಡಿಎ ಅಪ್ರೂವ್ಡ್ ಆಗಿರುವ ಫ್ಲಾಟ್ಗಳು ಹಾಗೂ 80% ಬ್ಯಾಂಕ್ನಿಂದ ಲೋನ್ ಅಪ್ರೂವ್ಡ್ ಮಾಡಿಸಿಕೊಡಲಾಗುವುದು. ಎಸ್ಎಲ್ ಎನ್ಕ್ಲೇವ್, ಎನ್ಎ ಟೌನ್ ಪ್ಲಾನಿಂಗ್, ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. ಸಣ್ಣೂರು ಕ್ರಾಸ್ ಹತ್ತಿರ ಫ್ಲಾಟ್ಗಳು ಲಭ್ಯವಿದೆ. ನವನಗರ ಚಂದಾಪುರದಲ್ಲಿ ಕೂಡ ಫ್ಲಾಟ್ಗಳು ಲಭ್ಯವಿದೆ. ಸಂಪೂರ್ಣ ಡೆವಲಪ್ಮೆಂಟ್ ಆಗಿರುವ ರೆಸಿಡೆನ್ಷಿಯಲ್ ಫ್ಲಾಟ್ ಬುಕಿಂಗ್ ಪ್ರಾರಂಭವಾಗಿದ್ದು ಬ್ಯಾಂಕ್ ಲೋನ್ ಕೂಡ ಲಭ್ಯವಿದೆ. 10 ಎಕರೆ ಜಾಗದಲ್ಲಿ ಬಹುದೊಡ್ಡ ಪ್ರಾಜೆಕ್ಟ್ ಇದಾಗಿದ್ದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಗಾಂಧಿ ವೃತ್ತದ ಹತ್ತಿರ ವೀರೇಂದ್ರ ಪಾಟೀಲ್ ಬಡಾವಣೆ ಚಂದಾಪುರದಲ್ಲಿ ಫ್ಲಾಟ್ಗಳು ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಕೇತಕಿ ಡೆವಲಪರ್ಸ್, ಕುಪಾವ್ ಫ್ಲಾಟ್, ಈಶ್ವರ್ ಮಂದಿರ ಎದುರುಗಡೆ ಕಲಬುರಗಿ ಕಚೇರಿಗೆ ಭೇಟಿ ನೀಡಿ. ಸಂಪರ್ಕಿಸಬಹುದಾದ ಮೊಬೈಲ್ ನಂಬರ್ 9480148184 9480148184.